ಹೇಳಿಪ್ಪ, ಏನ್ ತೊಂದರೆ ಆಗ್ತಾ ಇದೆ? ಇದು ಸ್ವಲ್ಪ ನೋವ್ತಾ ಇದೆ, ಕಣ್ಣು ಮುಚ್ಚಿ ತೆಗೆದ್ರೆ ಒಂದು ಸ್ವಲ್ಪ ನೋವು. ಜಿಬ್ರೆ ಏನಾದ್ರು ಕಟ್ಕೊಳ್ತಾ ಇದೆಯಾ? ಮೇಡಮ್ ಸ್ವಲ್ಪ ಸ್ವಲ್ಪ. ಎಷ್ಟು ದಿನದಿಂದ? 2 ದಿನದಿಂದ. 2 ದಿವಸದಿಂದ. ಏನಾದ್ರು ಕಣ್ಣು ಒಳಗಡೆ ಏನಾದ್ರು ಬಿತ್ತಾ? ಇಲ್ಲ ಮೇಡಮ್, ಅದು ನೈಟ್ ಮಲಗಕ್ಕೆ ಹೋದಾಗ ಒಂದು ಸ್ವಲ್ಪ ಏನೋ ಹುಚ್ಚುದಂಗೆ ಇರ್ತಿತ್ತು, ಅದನ್ನ ಫ್ರೆಶ್ ಮಾಡ್ಬಿಟ್ಟು ಅವಾಗಿಂದ ಫುಲ್ ರೆಡ್ ಆಗಿದೆ, ಕಣ್ಣು ನೋವುತ್ತೆ, ಫುಲ್ಲು ತಲೆ ಇದೆಲ್ಲ ನೋವುತ್ತೆ. ಓಕೆ ಓಕೆ. ಸೊ ಹೊರಗಡೆ ಏನಾರು ಬಗ್ಗಿದ್ರೆ ಸ್ವಲ್ಪ ಕಣ್ಣು ಎಲ್ಲ ಫುಲ್ ಹೊರಗಡೆ ಇದ್ದಾಗ. ಓಕೆ. ಸೊ ಇವ್ರ ಹೆಸರು ದರ್ಶನ್ ಅಂತೆ, ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಯಿಂದ ಆ ಕಡೆಯಿಂದ ಬರ್ತಾ ಇದ್ದಾರೆ ಅವರು. ಇವ್ರಿಗೆ ಕಣ್ಣು ಒಳಗಡೆ ರೆಡ್ನೆಸ್ ಇದೆ, ಸ್ವಲ್ಪ ಕಣ್ ಜಿಬ್ರೆ ತರ 2-3 ದಿವಸದಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಕಣ್ಣು ನೋವ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್, ನಿಮ್ಗೆ ಸ್ವಲ್ಪ ಕಣ್ಣು ಒಳಗಡೆ ಇನ್ಫೆಕ್ಷನ್ ಆಗಿದೆಪ್ಪ, ಆಯ್ತಾ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಆ ರೀತಿ ಕಣ್ಣು ಒಳಗಡೆ ಇನ್ಫೆಕ್ಷನ್ ಆಗಿದೆ. ಸೊ ನಿಮ್ಗೆ ಡ್ರಾಪ್ಸು ಮತ್ತೆ ಆಯಿಂಟ್ಮೆಂಟ್ ಎಲ್ಲ ಬರ್ಕೊಡ್ತೀನಿ, 2 ವೀಕ್ಸ್ಗೆ ಹಾಕ್ಬೇಕಾಗುತ್ತೆ. ಮತ್ತೆ ಇದು ಇನ್ಫೆಕ್ಷನ್ ಇರೋದ್ರಿಂದ ಪದೇ ನೀವು ಕಣ್ಣ ಟಚ್ ಮಾಡ್ತಾ ಇರೋದು, ಕೈಯಿಂದ ಟಚ್ ಮಾಡ್ತಾ ಇರೋದು, ಅಥವಾ ಬೇರೆ ಹ್ಯಾಂಡ್ ಕರ್ಚೀಫ್ನೋ ದುಪ್ಪಟ್ಟ ಬೇರೆ ಯಾವ್ದಾದ್ರು ಒಂದು ಬಟ್ಟೆ ನೀವು ಯೂಸ್ ಮಾಡ್ತಾ ಅದು ಇರೋದು, ಆ ರೀತಿ ಅವಾಯ್ಡ್ ಮಾಡಿ. ಏನಾದ್ರೂ ನಿಮ್ಗೆ ಜಿಬ್ರೆ ಬರುತ್ತೆ ಅಥವಾ ಕಣ್ಣಿಗೆ ಏನಾದ್ರೂ ಸುರಿತಾ ಇದೆ ಅಂತ ಏನಾದ್ರೂ ಇದೆ, ಕ್ಲೀನ್ ಮೆಡಿಕೇಟೆಡ್ ಕಾಟನ್ ತಗೊಳ್ಳಿ, ಅದರಿಂದ ನೀವು ಒರೆಸ್ಕೊಳ್ಳಿ, ಡಸ್ಟ್ಬಿನ್ಗೆ ಹಾಕಿ, ತಕ್ಷಣ ಸೋಪ್ ಜೊತೆ ಹ್ಯಾಂಡ್ ವಾಶ್ ಮಾಡಿ. ಇಲ್ಲ ಅಂತ ಇದೇ ಇನ್ಫೆಕ್ಷನ್ ಇನ್ನೊಂದು ಕಣ್ಣಕ್ಕೂ ಇನ್ಫೆಕ್ಷನ್ ಬರಕ್ಕೆ 100% ಚಾನ್ಸಸ್ ಇದೆ. ಮತ್ತೆ ಮನೆಯಲ್ಲೂ ಬೇರೆ ಜನಕ್ಕೂ ಸ್ಪ್ರೆಡ್ ಆಗಕ್ಕೆ ಚಾನ್ಸಸ್ ಇದೆ. ಸೊ ಅದು ಇರಬಾರ್ದು. ಸೊ ಈ ರೀತಿ ಹೈಜೀನ್ ನೀವು ಮೇಂಟೈನ್ ಮಾಡ್ತಾ ಇರಬೇಕು. 2 ವೀಕ್ಸ್ಗೆ ನಾನು ಕೊಡ್ತಾ ಇರೋದು ಆಂಟಿಬಯೋಟಿಕ್ ಡ್ರಾಪ್ಸು ಮತ್ತೆ ಆಯಿಂಟ್ಮೆಂಟು ಕಂಟಿನ್ಯೂ ಮಾಡಬೇಕು. ಏನಾದ್ರೂ ತೊಂದರೆ ಇದ್ರೆ ತಿರ್ಗಾ ಬಂದು ತೋರಿಸ್ಬೇಕು, ಆಯ್ತಾ? ಸರಿ ಹೋಗುತ್ತೆ.